ಇನ್ನು ಸರ್ಜಿಕಲ್ ಚೇರ್ ಬಳಿಕ ದರ್ಶನ್ ಈಗ ಟಿವಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಜೈಲಾಧಿಕಾರಿಗಳಿಗೆ ಸೆಲ್ನಲ್ಲಿ ಟಿವಿ ಅಳವಡಿಸುವಂತೆ ದರ್ಶನ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ದರ್ಶನ್ ಮನವಿಗೆ ಜೈಲಾಧಿಕಾರಿ ಸ್ಪಂದಿಸಿದ್ದು, ಜೈಲು ನಿಯಮಾವಳಿ ಪ್ರಕಾರ ಟಿವಿ ನೀಡಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಜೈಲಿನಲ್ಲಿರುವಂಥ ಟಿವಿಯನ್ನು ದುರಸ್ತಿ ಮಾಡಿಸಿ ದರ್ಶನ್ ಸೆಲ್ನಲ್ಲಿ ಅಳವಡಿಸಲಿಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆಗಿರುವಂಥ ಆರೋಪಿ ನಟ ದರ್ಶನ್ ಕಳೆದ 5 ದಿನಗಳಿಂದ ಅನ್ನ ಹೆಚ್ಚಾಗಿ ಸೇವಿಸ್ತಾ ಇದ್ದಾರಂತೆ. ಪ್ರತಿದಿನ ಮೆನು ಪ್ರಕಾರ ಚಪಾತಿ, ಮುದ್ದೆ, ಅನ್ನ ಸಾಂಬಾರು, ಮಜ್ಜಿಗೆ ಕೊಟ್ಟರು ಕೂಡ ಅನ್ನ ಮಾತ್ರ ಹೆಚ್ಚು ಸೇವಿಸಿದ್ದಾರೆ. ಬೆನ್ನು ನೋವಿದ್ದಂಥ ಕಾರಣ ಶೌಚಕ್ಕೆ ತೊಂದರೆ ಆಗ್ತದೆ ಅಂತ ಆಹಾರ ಕಡಿಮೆ ಸೇವಿಸ್ತಾ ಇದ್ರು. ಅಲ್ಲದೆ ಸರ್ಜಿಕಲ್ ಚೇರ್ಗೆ ಬೇಡಿಕೆ ಇಟ್ಟಿದ್ರು. ಇದೀಗ ನಿನ್ನೆ ಸರ್ಜಿಕಲ್ ಚೇರನ್ನು ಕೊಟ್ಟಿರೋದ್ರಿಂದ ಆಹಾರ ಸರಿಯಾಗಿ ಸೇವಿಸ್ತಾ ಇದ್ದು, ಪತ್ನಿ ವಿಜಯಲಕ್ಷ್ಮಿ ಕೊಟ್ಟಿರುವಂಥ ಬಿಸ್ಕೆಟ್, ಡ್ರೈ ಫ್ರೂಟ್ಸ್ ತಿಂತಾ ಇದ್ದಾರೆ ಅಂತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಕೊಲೆ ಆರೋಪದಲ್ಲಿ ನಟ ದರ್ಶನ್ ಬಳ್ಳಾರಿ ಜೈಲು ಸೇರಿದ್ದಾರೆ. ಹಿನ್ನೆಲೆಯಲ್ಲಿ ದರ್ಶನ್ ವಿಚಾರವಾಗಿ ಹಾವೇರಿಯಲ್ಲಿ ಮಾತನಾಡಿರುವಂತಹ ಸಚಿವ ಜಮೀರ್ ಅಹಮದ್ ಖಾನ್, ದರ್ಶನ್ ವಿಚಾರವಾಗಿ ಮಾಧ್ಯಮದಲ್ಲಿ ನನ್ನ ಹೆಸರು ಸೇರಿಸ್ತಾ ಇದ್ದಾರೆ. ನಾನು ದರ್ಶನ್ ಮೊದಲಿಂದಲೂ ಆತ್ಮೀಯ ಸ್ನೇಹಿತರು. ಆದರೆ ದರ್ಶನ್ ತಪ್ಪು ಮಾಡಿದ್ದಕ್ಕೆ ಜೈಲಿಗೆ ಹೋಗಿದ್ದಾರೆ. ಸುಮ್ಮನೆ ಯಾರಾದರೂ ಜೈಲಿಗೆ ಹೋಗ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದರ್ಶನ್ ಅವ್ರದ್ದು ಸರ್ ನಿಮ್ಮ ಹೆಸರು ಯಾಕೆ ಬೆಳಕಾಗ್ತಾ ಇದೆ? ಯಾಕೆ ಸರ್ ಇಷ್ಟು ನನ್ನ ಹೆಸರನ್ನ ಮಾಧ್ಯಮದಲ್ಲಿ, ಸ್ಪೆಷಲಿ ಮಾಧ್ಯಮದಲ್ಲಿ ನನ್ನ ಹೆಸರನ್ನ ಸೇರಿಸ್ತಾ ಇದ್ದಾರೆ. ನನಗೂ ಅದಕ್ಕೆ ಏನು ಸಂಬಂಧ? ನಾನು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು ಇಲ್ಲ ಅಂತ ಇಲ್ಲ, ಆತ್ಮೀಯ ಸ್ನೇಹಿತರು. ಸರ್ ನೀವು ಸ್ನೇಹಿತರು ಅಂತಿದ್ರಲ್ಲ ಸರ್, ತಪ್ಪು ಮಾಡಿರ್ಬೋದು. ನಿಮ್ಗೆ ಏನು ಅನಿಸ್ತಿದೆ ಸರ್? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲ್ಗೆ ಹೋಗಿರೋದು. ಸುಮ್ ಜೈಲ್ ಹೋಗ್ತಾರಾ? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲ್ ಹೋಗಿರೋದು. ಪರಪ್ಪನಗ್ರಹಾರ ಜೈಲಿನಲ್ಲಿ ದರ್ಶನ್ ಹಾಗೂ ನಾಗರಾಜ್ಗೆ ಚೇರ್ ಕೊಟ್ಟಿದ್ದು ನಾಗನ ಶಿಷ್ಯರು ಅನ್ನುವಂಥದ್ದು ಗೊತ್ತಾಗಿದೆ. ಜೈಲಿನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಹಾಲ್ನಲ್ಲಿ ಹಾಕಿದ್ದಂಥ ಚೇರ್ಗಳನ್ನು ತಂದು ನಾಗನ ಶಿಷ್ಯರು ಕೊಟ್ಟಿದ್ರಂತೆ. ಚೇರ್ ಜೊತೆಗೆ ಸಿಗರೆಟ್ ವ್ಯವಸ್ಥೆಯನ್ನು ಕೂಡ ಅವರೇ ಮಾಡಿದ್ರಂತೆ. ಸದ್ಯ ಕಳೆದ 3 ದಿನಗಳಿಂದ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಆತನ ಗ್ಯಾಂಗ್ ವಿಚಾರಣೆ ನಡೆಸಿ ತನಿಖಾಧಿಕಾರಿಗಳು ಎಲ್ಲ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಪರಪ್ಪನ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣದ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದಂಥ ಪೊಲೀಸ್ ಕಮಿಷನರ್ ದಯಾನಂದ್, ರೌಡಿ ನಾಗ ಮತ್ತು ಗ್ಯಾಂಗನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತೇವೆ. ಕೋರ್ಟ್ ಅನುಮತಿಗಾಗಿ ಕಾಯಲಾಗ್ತಾ ಇದೆ. ಕೋರ್ಟ್ ಅನುಮತಿ ಕೊಟ್ಟ ತಕ್ಷಣವೇ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಕೆಲಸ ಆಗುತ್ತೆ ಅಂತ ಹೇಳಿದರು. ಇಲ್ಲ, ಅದ್ರ ಬಗ್ಗೆ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ಅಂದರೆ ಜೈಲು ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೇವೆ. ಅದು ನ್ಯಾಯಾಲಯದಲ್ಲಿ ಇದೆ. ನ್ಯಾಯಾಲಯದ ಆದೇಶ ಬಂದ ನಂತರ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.